ಇನ್ನು ಇವತ್ತು ಮಂಡ್ಯದಲ್ಲಿ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣೇಗೌಡ ನಾಮಿನೇಷನ್ ವೇಳೆ ಡಿಕೆಶಿ ಕೂಡ ಭಾಗಿಯಾಗ್ತಾ ಇದ್ದಾರೆ. 1,00,000 ಜನರನ್ನ ಸೇರಿಸಿ ತಮ್ಮ ಶಕ್ತಿ ಪ್ರದರ್ಶನ ಮಾಡುವುದಕ್ಕೆ ಮೆಗಾ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಈ ನಾಮಿನೇಷನ್ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಸೇರಿಸುವುದು, ಅದರ ಜೊತೆಗೆ ಒಂದು ಶಕ್ತಿ ಪ್ರದರ್ಶನ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಅದೇ ರೀತಿಯಾಗಿ ಸ್ಟಾರ್ ಚಂದ್ರು ಕೂಡ ಅದೇ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಸುಮಾರು 1,00,000 ಜನ ಸೇರುವಂತ ಸಾಧ್ಯತೆ ಇದೆ. ಮಂಡ್ಯದ ಕಾಳಿಕಾಂಬ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮೆರವಣಿಗೆ ಮೂಲಕ ಬಂದು ನಾಮಪತ್ರ ಸಲ್ಲಿಕೆ ಮಾಡಲಾಗುತ್ತೆ. ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಬೃಹತ್ ಮೆರವಣಿಗೆಯನ್ನು ನಡೆಸುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಮಾಜಿ ಸಿಎಂ ಎಚ್ಡಿಕೆಯನ್ನ ಸೋಲಿಸೋಕೆ ಅಖಾಡಕ್ಕೆ ಸ್ವತಃ ಡಿಸಿಎಂ ಡಿಕೆಶಿನೇ ಎಂಟರಾಗಿದ್ದಾರೆ. ಡಿಕೆಶಿಗೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಚಲುವರಾಯಸ್ವಾಮಿ ಸಾಥ್ ನೀಡ್ತಾ ಇದ್ದಾರೆ. ಸೊ ಮಂಡ್ಯ ರಣಕಣ ಸಾಕಷ್ಟು ಕುತೂಹಲಕ್ಕೆ ಯಾವಾಗಲೂ ಕಾರಣ ಆಗುತ್ತೆ. ಅದು ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆ ಆಗಿರ್ಬೋದು. ಕಳೆದ ಬಾರಿಯೂ ಕೂಡ ಲೋಕಸಭಾ ಚುನಾವಣಾ ಮಂಡ್ಯದೇ ಒಂದು ರೀತಿ ಬೇರೆ ಹಂತದಲ್ಲಿತ್ತು. ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ರಂಗೇರ್ತಾ ಇದೆ. ಕುಮಾರಸ್ವಾಮಿ ಅವರನ್ನ ಸೋಲಿಸೋದಕ್ಕೆ ಕಾಂಗ್ರೆಸ್ ಪಣ ತೊಟ್ಟಿದೆ. ಕಾಂಗ್ರೆಸ್ ಅನ್ನು ಸೋಲಿಸುವುದಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಪಣ ತೊಟ್ಟಿರೋದು. ಆದ್ರೆ ಸ್ಟಾರ್ ಚಂದ್ರು ಗೆದ್ದೇ ಗೆಲ್ತೀನಿ ಅನ್ನುವಂಥ ಭರವಸೆಯಲ್ಲಿದ್ದಾರೆ. ಸ್ವತಃ ಡಿಸಿಎಂ ಡಿಕೆಶಿ ಎಂಟರ್ ಆಗ್ತಾ ಇದೆ ಕೂಡ. ಸೊ ಇನ್ನು 1,00,000ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಸೇರುವಂತ ನಿರೀಕ್ಷೆ ಇದೆ. ಸೊ ಹಾಗಾಗಿ ಬಹಳ ದೊಡ್ಡ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿದೆ. 1,00,000 ಜನರು ಸೇರುವಂತ ಸಾಧ್ಯತೆ ಇದೆ. ಸ್ಟಾರ್ ಚಂದ್ರು ಪರವಾಗಿ ಅಲೆ ಇದೆ ಈ ಬಾರಿ ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇದೆ. ಒಂದು ಭರ್ಜರಿ ಮತ ಪ್ರಚಾರವನ್ನ, ಮತಯಾಚನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಅನೇಕ ನಾಯಕರುಗಳು ಇವತ್ತು ನಾಮಪತ್ರಿಕೆಯ ಸಂದರ್ಭದಲ್ಲಿ ಭಾಗಿಯಾಗುವಂತ ನಿರೀಕ್ಷೆ ಇದೆ.